ಚಾರ್ವಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದಾಳಂತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವಾಗ ಪುಷಪ್ ಮಾಡ್ತಾ ಇದ್ದಾಳಂತೆ. ನಮ್ಮ ಅಮ್ಮನಂತೂ ಅಜ್ಜಿ ಬಾ ಇಲ್ಲಿ ಬಾರಜ್ಜಿ ಇಲ್ಲಿ ಬಾರಜ್ಜಿ ಅಂತ ನಮ್ಮ ಅಮ್ಮ ಒಂದು ಎಕ್ಸಸೈಸ್ ಮಾಡೋಕ್ಕೂ ಬಿಟ್ಟಿಲ್ಲ. ಅವಳು ಎರಡೆರಡು ನಿಮಿಷಕ್ಕೂ ಅಜ್ಜಿ ಇಲ್ಲಿ ಬಾ ಅಂತ ಕಿರ್ಚ್ಕೊತಾ ಇದ್ಲು. ನಮ್ಮಮ್ಮ ಅಂತೂ ಇರೇ ಅಂತ ಸಖತ್ ಕಾಮಿಡಿ ಮಾಡ್ತಾ ಇದ್ಲಲ್ಲಿ. ಅದೇ ಇನ್ನು ಸ್ವಲ್ಪ ಹೊತ್ತಾದರೆ ನನ್ನ ಸೊಳ್ಳೆ ಕೂಡ ಜಾಸ್ತಿ ಆಗುತ್ತೆ. ಬಾ ಚಾರ್ವಿ, ಆಲ್ಮೋಸ್ಟ್ ಸಂಜೆ ಆಗೋಗಿತ್ತು. ಬಾ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟು ಇವಳು ಚಾರ್ವಿ ಟೆರೆಸ್ ಮೇಲೆ ತುಳಸಿ ಇತ್ತು. ಅಮ್ಮ ತುಳಸಿ ತಿಂತೀನಿ ಬನ್ನಿ ಹೋಗೋಣ ಕಿತ್ಕೊಂಬರೋಣ ಅಂದು ಸರಿ ಅಂದ್ಬಿಟ್ಟು ಹೋಗಿ ಕಿತ್ಕೊಂಡು ಬಂದ್ವಿ. ಅಮ್ಮ ಕೂಡ ಸಂಜೆ ಊಟಕ್ಕೆ ಹಿಚ್ಕಿದ ಸಾಂಬಾರು ಮುದ್ದೆ ಮಾಡಿದರು. ತಿನ್ಕೊಂಡು ಈಗ ರೆಸ್ಟ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬೆಳಗ್ಗೆ ಬೇಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇವಾಗ ಅಮ್ಮ ದೋಸೆ ಸೊಪ್ಪಿನ ಪಲ್ಯ ಮಾಡಿದರು. ತಿನ್ಕೊಂಡು ನಾನು ಚಾರ್ವಿ ರೆಡಿಯಾಗಿ ಕುತ್ಕೊಂಡಿದ್ದೀವಿ. ಸ್ವಲ್ಪ ತುಮಕೂರಿಗೆ ಹೋಗಬೇಕಾಗಿತ್ತು, ಹಾಸ್ಪಿಟಲಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಹಾಗಾಗಿ ನಾನು ಚಾರ್ವಿ ಕ್ವಿಕ್ಕಾಗಿ ರೆಡಿಯಾಗಿದ್ದೀವಿ. ನಮ್ಮಮ್ಮ ಸರಿ ರೆಡಿಯಾಗಿ ಬರ್ತೀನಿ ಅಂತ ಹೋಗಿದ್ದಾರೆ. 10:15 ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿರೋದು 2:15. ಹೋಗೋಷ್ಟೊತ್ತಿಗೆ ಟೈಮ್ ಕೂಡ ಅಷ್ಟೊತ್ತಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಹಾಗಾಗಿ ನಾನು ಸ್ವಲ್ಪ ಸ್ಕಿನ್ನು ನನಗೆ ಇನ್ಫೆಕ್ಷನ್ ಇತ್ತು, ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಬೆಟರ್ ರಿಸಲ್ಟ್ ಅನ್ನಿಸ್ತು ನನಗೆ. ಸರಿ ಹೋಗಿ ಬಂದುಬಿಡೋಣ ಅಂತ ಹೊರಟ್ವಿ. ಇವಾಗ ಬಂದು ಆಟೋದಲ್ಲಿ